ನೋಡಿ, ನನಗೆ 25 ವರ್ಷದ ಇಸುಬಾಗಿತ್ತು. ನೋಡಿ, ಮಾರ್ಕೆಲ್ಲ ಇದೆ. ನಾನು ತುಂಬ ಕಡೆ ತೋರಿಸಿದ್ದೆ, ಎಲ್ಲೂ ಕ್ಯೂರ್ ಆಗಲಿಲ್ಲ. ಇಂಗ್ಲೀಷ್ ಮೆಡಿಸಿನ್ ತೊಗೊಂಡ್ರು 2-3 ದಿನ ಪೇಯ್ನ್ ಕಮ್ಮಿ ಆಗೋದು, ಮತ್ತೆ ಅದು ಕಂಟಿನ್ಯೂ ಆಗೋದು. ಸಾರ್ ಹತ್ರ ಬಂದು ತೋರಿಸಿದೆ, 15 ದಿನಕ್ಕೆ ಕಂಪ್ಲೀಟ್ ನನಗೆ ಕ್ಯೂರ್ ಆಯಿತು. ನಮ್ಮ ಸ್ನೇಹಿತರೊಬ್ಬರಿಗೆ ತುಂಬ ವರ್ಷಗಳಿಂದ ಸೋರಿಯಾಸಿಸ್ ಇಸುಬಾಗಿತ್ತು. ಅವರು ತುಂಬ ಕೆರ್ಕೊಳ್ತಿದ್ರು. ಅದನ್ನು ತಡ್ಕೊಳ್ಳಾರ್ದೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ಈ ಔಷಧಿ ತಗೊಂಡಾದ್ಮೇಲೆ 1 ತಿಂಗಳಿನಲ್ಲಿ ಅದು ಕ್ಯೂರ್ ಆಗಿ ಸೋರಿಯಾಸಿಸ್ಸು, ಇಸುಬು, ಎಕ್ಸಿಮಾ, ಹುಳುಕಡ್ಡಿ ಇಂಥ ಚರ್ಮ ರೋಗಗಳು 40 ವರ್ಷಗಳಿಂದ ಇರಲಿ, ಯಾರೂ ಹೆದರಬೇಕಾಗಿಲ್ಲ. ನಾಟಿ ಪದ್ಧತಿಯಲ್ಲಿ ಸಂಪೂರ್ಣವಾಗಿ 1.5 ಇಂದ 2 ತಿಂಗಳೊಳಗಡೆ ಅದನ್ನು ಗುಣಪಡಿಸ್ತೀನಿ. ಸೋರಿಯಾಸಿಸ್ ಆಗಿತ್ತು ನನಗೆ. ಅದರಿಂದ ಕೆರೆತ ಬ್ಲಡ್ ಎಲ್ಲ ಬರೋದು ಆ ಥರ ಆಗೋಗಿತ್ತು. ಕಮ್ಮಿನೇ ಆಗ್ತಾಯಿದ್ದಿಲ್ಲ. ಏನು ಮಾಡಿದ್ರು ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಬರೀ ಒಂದು ಗುಳ್ಳೆ ಥರ ಬಂದ್ಬಿಟ್ಟು ಜಾಸ್ತಿ ಆಗಿದ್ದು ಅದು ನನಗೆ. ಆಮೇಲೆ ಸರ್ ಹತ್ರ ಬಂದಿದ್ದಕ್ಕೆ ಕಮ್ಮಿ ಆಗಿತ್ತು ನನಗೆ. ಇವಾಗ ನಮ್ಮ ಬ್ರದರ್ಗೆ ಬಂದಿದೆ, ಅದರಿಂದ ಇಲ್ಲಿ ಕರ್ಕೊಬಂದಿದ್ದೀನಿ. ಹಾಂ, ಕ್ಯೂರ್ ಆಗುತ್ತೆ, 100% ಆಗುತ್ತೆ. ನಾನು ತುಂಬ ಕಡೆ ತೋರಿಸಿದೆ. ನನ್ನ ಕಾಲು ನನಗೆ ಏನು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಮಾರ್ಕ್ ಇದೆ. ಈಗ ಆಲ್ರೆಡಿ ಮಾರ್ಕ್ ಹೋಗಿದೆ ಕಂಪ್ಲೀಟಾಗಿ. ನನಗೆ ಚಳಿಗಾಲದಲ್ಲಿ ಯಾವಾಗಲೂ ಪ್ರತಿ ವರ್ಷ ಆಗೋದು, ಇಲ್ಲಿಂದ ಇಲ್ಲಿವರೆಗೂ ಕೆರೆದು ಹಿಂಸೆ ಆಗೋದು, ಬ್ಲಡ್ ಎಲ್ಲ ಬಂದ್ಬಿಡೋದು ನನಗೆ. ಅದಾದಮೇಲೆ ಸಾರ್ ನನಗೆ ಪರಿಚಯ ಇದ್ದರು. ನಾನು ಶೂಟಿಂಗಲ್ಲಿ ಕೆಲಸ ಮಾಡೋದ್ರಿಂದ ಪರಿಚಯ ಇತ್ತು. ಸಾರ್ಗೊಂದ್ಸಲಿ ತೋರಿಸ್ದೆ. ಸೋರಿಯಾಸಿಸ್ ಅಂದ್ರೆ ಇಸುಬು ಅಂತ ನನಗೆ ಗೊತ್ತಿಲ್ಲ. ಅದು ಸಾರೇ ನೋಡಿ ಅದು ಟ್ರೀಟ್ಮೆಂಟ್ ಕೊಟ್ಟರು. 15 ದಿನ ಟ್ರೀಟ್ಮೆಂಟ್ ತೊಗೊಂಡೆ, ಕಂಪ್ಲೀಟಾಗಿ ವಾಸಿ ಆಯಿತು. ಆಮೇಲೆ ವಾಸಿ ಆದಮೇಲೆ ನನಗೊಂದು ಭಯ ಇತ್ತು, ಮತ್ತೆ ಚಳಿಗಾಲಕ್ಕೆ ಬರುತ್ತೇನೋ ಅಂತ. ಬೇಕು ಅಂತ ನಾನು ಚಳಿಗಾಲ ಬಂದಾಗ ಊರಿಗೆ ಹೋಗಿ ತೋಟದಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಖಂಡಿತ ಬರಲಿಲ್ಲ, ಕಂಪ್ಲೀಟ್ ವಾಸಿ ಆಯಿತು. ನೋಡಿ, ನಾನು ಪ್ರೂಫ್ ನೋಡಿ, ನನಗೆ ಇಲ್ಲಿ ತೂತು ಬಿದ್ದೋಗಿತ್ತು. ನೋಡಿ, ಮಾರ್ಕ್ ಇದೆ. ಈಗ ಈ ಮಾರ್ಕ್ ಇದೆ. ಫುಲ್ ಕೆರೆದು ಇಲ್ಲಿವರೆಗೂ ಬರೋದು, ಕಂಪ್ಲೀಟ್ ವಾಸಿ ಆಯಿತು. ಥ್ಯಾಂಕ್ ಯು ಸರ್. ಮಗನಿಗೆ ಇಚ್ಚಿಂಗ್ ಕೈ ಮಾತ್ರ ತುಂಬ ಇಚ್ಚಿಂಗ್ ಆಗೋದು. ಕೆರಿವಾಗ ಅವನಿಗೆ ವೈಟ್ ಪ್ಯಾಚಸ್ಸು ಮತ್ತು ಚರ್ಮ ಎಲ್ಲ ಬರ್ತಿತ್ತು. ನಾವು ಹಾಗಾಗಿ ಇಲ್ಲಿ ಬಂದು ತೋರಿಸಿದ್ಮೇಲೆ ಅವನಿಗೆ ಇಚ್ಚಿಂಗು ಕಮ್ಮಿ ಆಯಿತು. ಚಳಿಗಾಲದಲ್ಲಿ ಬರುತ್ತೆ ಅಂದ್ಕೊಂಡ್ವಿ, ಮತ್ತೆ ಬಂದು ಇಲ್ಲ. ಇವಾಗ ಚೆನ್ನಾಗಿದ್ದಾನೆ ಅವನು. ಹಾಗೆ ನಮ್ಮ ಮಗಳಿಗೂ ಬ್ಲ್ಯಾಕ್ ಕಲರು ಚಿಕ್ಕ ಇರ್ತಿತ್ತು ಬೆನ್ನ ಮೇಲೆ ಮಾತ್ರ ಒಳಗೆ. ಅದನ್ನು ತೋರಿಸಿದ್ವಿ ಇಲ್ಲಿ ಬಂದು, ಅದನ್ನು ಕ್ಲಿಯರ್ ಆಯಿತು. ನನ್ನ ಮಗಳು ಇವಾಗ ಅವಳಿಗೂ ಎಲ್ಲ ಕಪ್ಪು ಮಚ್ಚೆ ಹೋಗಿ ಕ್ಲಿಯರ್ ಆಗಿದೆ, ಚೆನ್ನಾಗಿದ್ದಾಳೆ. ರೋಗಿಗಳು ಬಂದು ಹೋಗ್ತಾ ಇದ್ದದ್ದು ನೋಡ್ಬಿಟ್ಟು ಇವ್ರಿಗಿದ್ದ ಕಾಯಿಲೆ ಏನು ಇಸುಬು ಅಥವಾ ಸೋರಿಯಾಸಿಸ್ ಅಂತ ಗೊತ್ತಾಗಿ ನಾನು ತುಂಬ ಜನ ನೋಡಿದವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದಾಗ ಅದನ್ನು ಔಷಧಿ ಕೊಟ್ಟಾಗ ಅದನ್ನು ಹಚ್ಚಾದ್ಮೇಲೆ ಸುಮಾರು 1-1.5 ತಿಂಗಳು ಒಳಗಡೆ ಅಚ್ಚುಕಟ್ಟಾಗಿ ಎಲ್ಲ ಕ್ಯೂರ್ ಆಗಿ ಸುಖ ಸಂತೋಷದಿಂದಿದ್ದಾರೆ. ಜೊತೆಗೆ ಒಂದು ದಂಪತಿಗಳು ಅವರು ಗಂಡ ಹೆಂಡತಿರು ದೂರ ಆಗಿದ್ದರು. ಆ ದೂರ ಆಗಿದ್ದ ಸಂದರ್ಭದಲ್ಲಿ ಅವರು ಕೂಡ ಇಲ್ಲಿ ಕರ್ಕೊಂಡು ಬಂದಾಗ ಅವನ ಹೆಂಡತಿಗೆ ಸುಮಾರು 7-8 ವರ್ಷದಿಂದ ಇದ್ದಂಥ ಒಂದು ಸೋರಿಯಾಸಿಸ್ಸು 1 ತಿಂಗಳೊಳಗಡೆ ಕ್ಯೂರ್ ಆಗಿ ಅವರು ಕೂಡ ಚೆನ್ನಾಗಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಹೆಣ್ಣು ಮಗುಗೆ ಅವರ ತಂದೆ ತಾಯಿ ಆಗೋ ಕ್ಯೂರ್ ಆ ನೋವನ್ನ ನೋಡಿ ತಡ್ಕೊಳಕ್ಕಾಗ್ದೇನೆ ತಂದೆ ತಾಯಿ ಆ ಹುಡುಗಿನ ಔಷಧಿ ಕೊಟ್ಟು ಸಾಯಿಸೋ ಮಟ್ಟಕ್ಕೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಇದು ಪರಿಚಯ ಆಗಿ ಅವ್ರಿಗೆ ಹೇಳಾದ್ಮೇಲೆ ಅವರು ಆ ಹೆಣ್ಣು ಮಗುನ ಕರ್ಕೊಂಡು ಬಂದು ಅದು ಪೂರ್ತಿ ಕ್ಯೂರ್ ಆಗಿ ಅವರು ಮದುವೆನೂ ಕೂಡ ಆಗಿ ಈಗ ಮಡದಿ ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಲಾವಿದ ಮತ್ತು ಪಾರಂಪರಿಕ ವೈದ್ಯ ಹಂಸರಾಜ್. ಈಗ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ತುಂಬ ಸುಲಭವಾಗಿ ಉತ್ತರ ಕೊಡ್ತೀನಿ. ಇದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ. ಇದನ್ನು ಮೊದಲು ನಮ್ಮ ಹಳ್ಳಿನಲ್ಲಿ, ಅಂದರೆ ನಮ್ಮದು ಚನ್ನಪಟ್ಟಣ ತಾಲೂಕು ಉಜ್ಜನಹಳ್ಳಿ ಅಂತ, ಅಲ್ಲಿ ನಮ್ಮ ತಾತ ಮಾಡ್ತಿದ್ರು. ನಮ್ಮ ತಾತನ ನಂತರ ನಮ್ಮ ತಂದೆ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ನಮ್ಮ ತಂದೆನೂ ತೀರ್ಕೊಂಡಾದ್ಮೇಲೆ ಒಂದು 10 ವರ್ಷಗಳ ದಿನ ಬಿಟ್ಬಿಟ್ಟಿದ್ವಿ ಮಧ್ಯ. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ, ಒಂದು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗೆ ಹಾಗೆ ಅನ್ನಿಸ್ತು, ಯಾಕೆ ಇದನ್ನು ಮುಂದುವರಿಸಬಾರ್ದು ಅಂತ. ಹಾಗಾಗಿ ನಾನು ಇದನ್ನು ಮುಂದುವರ್ಸೋಕ್ಕೆ ಶುರು ಮಾಡಿದೆ. ಈ ಔಷಧಿಗಳಂದರೆ ಕಾಡುಗಳಿಗೆ ಹೋಗಿ ಬೇರುಗಳು, ಸೊಪ್ಪುಗಳು ಎಲ್ಲವನ್ನು ತಂದು ಈ ಔಷಧಿಯನ್ನು ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟು ಒಂದು 5-6 ಜನಕ್ಕೆ ಔಷಧಿಯನ್ನು ಕೊಟ್ಟೆ. ಆಮೇಲೆ ಅವರು ಯಾವಾಗ ವಾಸಿ ಆದರೋ ಅವರೇ ಪ್ರಚಾರ ಮಾಡಿದ್ರು. ಹಾಗಾಗಿ ಇಲ್ಲಿವರೆಗೂ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು 10,000 ಜನಗಳ ಮೇಲೆ ನಾನು ಔಷಧಿಯನ್ನು ಕೊಟ್ಟಿದ್ದೀನಿ, ವಾಸಿಯಾಗಿದ್ದಾರೆ. ಒಂದು ಬೇರೆ ಪದ್ಧತಿಗೂ ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತ ಅಂದರೆ, ನಾನು ಹೊಟ್ಟೆಗೆ ಕುಡಿಯೋಕ್ಕೆ ಏನೂ ಕೊಡಲ್ಲ, ಆಮೇಲೆ ಯಾವುದೂ ಪಥ್ಯ ಮಾಡಿಸಲ್ಲ, ಸಕ್ಕರೆ ಒಂದು ಬೇಡ ಅಂತ ಹೇಳ್ತೀವಿ. ಮತ್ತು ನಾನು ಕೊಡ್ತಕ್ಕಂಥ ಔಷಧಿಯನ್ನು ಬರೀ ಚರ್ಮದ ಮೇಲೆ ಹಚ್ಕೋಬೇಕು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಹೊಟ್ಟೆಗೆ ತಿನ್ನೋದಾಗಲಿ ಕುಡಿಯೋದಾಗಲಿ ಯಾವುದೇ ಔಷಧಿಗಳನ್ನು ಕೊಡೋದಿಲ್ಲ, ಬರೀ ಹಚ್ಕೊಳ್ಳೋಕೆ ಮಾತ್ರ. ನನ್ನಲ್ಲಿ ಒಂದು 3-4 ಥರದ ಎಣ್ಣೆಗಳಿದೆ, ಮತ್ತು ಬರೀ ಸೊಪ್ಪಿಂದ ತಯಾರು ಮಾಡಿರ್ತಕ್ಕಂಥ ಪೇಸ್ಟ್ ಇದೆ. ಹಾಗಾಗಿ ಅಷ್ಟನ್ನು ಮಾತ್ರ. ಅಂದರೆ ಈ ಸೋರಿಯಾಸಿಸ್ಸಲ್ಲಿ ಬೇರೆ ಥರ ಇರುತ್ತೆ. ಈಗ ಸೋರಿಯಾಸಿಸ್ಸಲ್ಲಿ ಒಂದು 7-8 ಥರ ಇದೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ. ಆಮೇಲೆ ಎಕ್ಸಿಮಾ, ಇಸುಬು, ರಿಂಗ್ ವಾರ್ಮ್ ಅಂದರೆ ಹುಳುಕಡ್ಡಿ,
ಮತ್ತು ವೈಟ್ ಪ್ಯಾಚಸ್ ಅಂದರೆ ಬಿಳಿ ಮಚ್ಚೆ, ಈ ಥರದ ಯಾವುದೇ ಚರ್ಮ ರೋಗಗಳಿದ್ದರೂ ಖಂಡಿತ ಅದು 40 ವರ್ಷದಿಂದ ಇದ್ರೂ ಕೂಡ 1.5-2 ತಿಂಗಳೊಳಗಡೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಯಾಕೆಂದರೆ ನನಗೆ ಈಗಾಗಲೇ ಆ ಅನುಭವ ಆಗಿದೆ, ಆ ಕಾನ್ಫಿಡೆಂಟಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೋಡಿ, ಸೋರಿಯಾಸಿಸ್ ಅಥವಾ ಇಸುಬು ಅನ್ನುವಂಥ ಚರ್ಮ ರೋಗ ಇದ್ದವರು ಯಾರೂ ಕೂಡ ಭಯಪಡಬೇಕಾಗಿಲ್ಲ. ಖಂಡಿತ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದೆ. ಅಂದರೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಔಷಧಿ ಸಿಕ್ಕೇ ಸಿಗುತ್ತೆ, ಆದರೆ ನಾವು ಹುಡ್ಕೋ ಪ್ರಯತ್ನವನ್ನು ಮಾಡಬೇಕು. ಒಂದು, ಅಕಸ್ಮಾತ್ ಇಲ್ಲಿ ಬಂದು ನನ್ನನ್ನು ನೇರವಾಗಿ ಭೇಟಿ ಮಾಡೋಕ್ಕಾಗಲಿಲ್ಲ, ತುಂಬ ದೂರದಲ್ಲಿದ್ದೀವಿ ಅಂತಕ್ಕಂಥವ್ರು ನನ್ನನ್ನು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥ ಫೋನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಕೊರಿಯರ್ ಮುಖಾಂತರ ಔಷಧಿಗಳನ್ನು ಕಳಿಸ್ಕೊಡ್ತೀನಿ. ಖಂಡಿತ ಯಾರೂ ಹೆದರಬೇಕಾಗಿಲ್ಲ. ಅದು 40 ವರ್ಷದಿಂದ ಇರಲಿ, 20 ವರ್ಷದಿಂದ ಇರಲಿ, 1.5-2 ತಿಂಗಳೊಳಗಡೆ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಯಾವುದೂ ಪಥ್ಯ ಇಲ್ಲ ಮತ್ತು ಹೊಟ್ಟೆಗೇನು ಕೊಡಲ್ಲ. ಕೊಡ್ತಕ್ಕಂಥ ಔಷಧಿಯನ್ನು ಶರೀರದ ಮೇಲೆ, ಅಂದರೆ ಎಲ್ಲೆಲ್ಲಿ ಗಾಯಗಳಾಗಿರುತ್ತೆಯೋ ಅಲ್ಲಿ ಹಚ್ಕೊಂಡ್ರೆ ಸಾಕು. ಸಂಪರ್ಕಿಸಬೇಕಾದಂಥ ವಿಳಾಸ ಹಂಸರಾಜ್ ಪಾರಂಪರಿಕ ವೈದ್ಯರು, ಬಿಲ್ಡಿಂಗ್ ನಂಬರ್ 2, SBI ATM ಎದುರುಗಡೆ, ಶಿರ್ಕೆ ಕ್ವಾರ್ಟರ್ಸ್ ಅಥವಾ ನೇತಾಜಿ ಬಡಾವಣೆ, ಕೆಂಗೇರಿ ಉಪನಗರ, ಬೆಂಗಳೂರು 60. ನನ್ನ ಮೊಬೈಲ್ ಸಂಖ್ಯೆ 9845388099 9845388099. ಧನ್ಯವಾದಗಳು.